Very good morning, my dear students. It is my immense pleasure today talking to you all as part of e-content development. I am talking to you as per the syllabus contained in the Constitution of India. It's a compulsory syllabus for all. So I would like to talk to you the very important topic in this paper. Firstly, we will talk on fundamental rights. In the Indian Constitution, fundamental rights very important topic. The fundamental rights are it's a basic necessity elements for all individuals. The human rights enshrined in the Constitution of India, which guaranteed to all citizens, they are applied without discrimination on the basis of race, caste, gender, sex, color, etc. ಸೊ ಮೂಲಭೂತ ಹಕ್ಕುಗಳು ಭಾರತ ಸಂವಿಧಾನದಲ್ಲಿ ಅತ್ಯಂತ ಮುಖ್ಯವಾದಂತಹ ಘಟ್ಟಗಳಾಗಿವೆ. ಸೊ ಹಕ್ಕುಗಳಿಲ್ಲದೆ ಯಾವುದೇ ರೀತಿಯ ಬೆಳವಣಿಗೆ, ಮಾನವ ಅಭಿವೃದ್ಧಿ ಸಾಧ್ಯ ಆಗೋದಿಲ್ಲ. ಸೊ ಹಕ್ಕುಗಳನ್ನು ನಾವು ಅತ್ಯಂತ ಮೂಲಭೂತ ಅಂತ ನಾವು ಕನ್ಸಿಡರ್ ಮಾಡ್ಬೋದು ಅಂತ. ಸೊ ಇದಕ್ಕೆ ಭಾರತ ಸಂವಿಧಾನದಲ್ಲಿ ಅತ್ಯಂತ ಮಹತ್ವವಾದ ಸ್ಥಾನವನ್ನು ಕೊಟ್ಟಿದೆ. ಸೊ ಹಕ್ಕುಗಳು ಯಾವುದೇ ರೀತಿಯ ಡಿಸ್ಕ್ರಿಮಿನೇಷನ್ ಇಲ್ಲದೆ ಅಥವಾ ಯಾವುದೇ ರೀತಿಯ ಶೋಷಣೆ ರಹಿತವಾಗಿ ಎಲ್ಲರಿಗೂ ಕೂಡ ಹಕ್ಕುಗಳು ಅನ್ವಯ ಆಗುತ್ತವೆ. ಸೊ ಹಕ್ಕುಗಳಿಗೆ ಜಾತಿ, ಧರ್ಮ, ಭಾಷೆ ಈ ಥರ ಅಂತ ಭೇದ ಇಲ್ಲ ಅಂತ. ಸೊ ಸಿಗ್ನಿಫಿಕೆಂಟ್ಲಿ ಫಂಡಮೆಂಟಲ್ ರೈಟ್ಸ್ ಆರ್ ಎನ್ಫೋರ್ಸ್ಡ್ ಬೈ ದಿ ಕೋರ್ಟ್ ಆಫ್ ಲಾ, ಸೊ ಸಬ್ಜೆಕ್ಟ್ ಟು ಸರ್ಟೈನ್ ಕಂಡೀಷನ್ ಅಂತ. ಸೊ ಮೂಲಭೂತ ಹಕ್ಕುಗಳಿಗೆ ಉಲ್ಲಂಘನೆ ಆದಾಗ ಅದರಲ್ಲಿ ಕಾನೂನಾತ್ಮಕವಾಗಿ ನಾವು ಪರಿಹಾರವನ್ನು ಕೂಡ ಕಂಡುಕೊಳ್ಳೋದನ್ನು ನಾವು ಗಮನಿಸ್ಬೋದು ಅಂತ. ಸೊ ದ ಒನ್ ಕ್ವಶನ್ ರೈಸಿಂಗ್ ಹಿಯರ್, ವೈ ಫಂಡಮೆಂಟಲ್ ರೈಟ್ಸ್ ಆರ್ ಕಾಲ್ಡ್ ಆಸ್ ಫಂಡಮೆಂಟಲ್ ರೈಟ್ಸ್ ಅಂತ. ವೈ ಆರ್ ದೇ ಕಾಲ್ಡ್ ಫಂಡಮೆಂಟಲ್ ರೈಟ್ಸ್ ಅಂತ ಏನು ಹೇಗೆ ಅದನ್ನು ಫಂಡಮೆಂಟಲ್ ರೈಟ್ಸ್ ಅಂತ ಕರಿತೀವಿ ಅಂತ. ಸೊ ದೀಸ್ ರೈಟ್ಸ್ ಆರ್ ಕಾಲ್ಡ್ ಫಂಡಮೆಂಟಲ್ ರೈಟ್ಸ್ ಬಿಕಾಸ್ ಆಫ್ ಟೂ ರೀಸನ್. ಸೊ ಒನ್ ಈಸ್ ದೇ ಆರ್ enshrined in the constitution which guarantees to them. ಸೊ ಸಂವಿಧಾನದಲ್ಲಿ ಅದರ ಬಗ್ಗೆ ಮಾಹಿತಿ ಇದೆ ಮತ್ತು ಸಂವಿಧಾನ ಅದಕ್ಕೆ ರಕ್ಷಣೆಯನ್ನು ಕೊಟ್ಟಿದೆ. ಸೊ ಆರ್ ಜಸ್ಟಿಸಬಲ್, ಅದು ಯಾವುದೇ ಕೋರ್ಟಲ್ಲಿ ಆ ಫಂಡಮೆಂಟಲ್ ರೈಟ್ಸ್ಗೆ ವೈಲೇಷನ್ ಆದಾಗ ಅದನ್ನು ನಾವು ಕ್ವಶನ್ ಮಾಡಬಹುದು ಅಂತ, ಎಸ್ಪೆಷಲಿ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟಲ್ಲಿ ಅಂತ. ಸೊ ದೇ ಆರ್ ಜಸ್ಟಿಸಬಲ್ ಆರ್ ಎನ್ಫೋರ್ಸ್ಡ್ ಬೈ ದಿ ಕೋರ್ಟ್ ಆಫ್ ಲಾ. In case of violations, or a person can approach court of law ಅಂತ ಹೇಳುತ್ತೆ ಅಂತ. ಸೊ ಭಾರತ ಸಂವಿಧಾನದ ಅಧ್ಯಾಯ 3ರಲ್ಲಿ ಇನ್ ದ ಪಾರ್ಟ್ 3rd ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಆರ್ಟಿಕಲ್ 12 to 35 ಡೀಲ್ಸ್ ವಿತ್ ಫಂಡಮೆಂಟಲ್ ರೈಟ್ಸ್. ಸೊ ಸಂವಿಧಾನದ ಭಾಗ 3 ಸಂವಿಧಾನದ 12ನೇ ವಿಧಿಯಿಂದ 35ನೇ ವಿಧಿಯವರೆಗೆ ಮೂಲಭೂತ ಹಕ್ಕುಗಳ ಬಗ್ಗೆ ಮಾತಾಡುತ್ತೆ. ಸೊ we can classify it. There are 6 fundamental rights are there. 7 ಪ್ರಮುಖ ಮೂಲಭೂತ ಹಕ್ಕುಗಳು ಇರುವುದನ್ನು ನಾವು ಕಾಣ್ತೀವಿ. ಸೊ when original constitution there were 7 fundamental rights or existed. ಸೊ 7 ಮೂಲಭೂತ ಹಕ್ಕುಗಳು ಇದ್ದೋ, ಸೊ ಒಂದು ಮೂಲಭೂತ ಹಕ್ಕುಗಳಿಲ್ಲ, ಅದು ಆರ್ಟಿಕಲ್ 30. ಸೊ ರೈಟ್ ಟು ಪ್ರಾಪರ್ಟಿ ವಾಸ್ ರಿಮೂವ್ಡ್ ಫ್ರಮ್ ದಿ ಲೀಸ್ಟ್ ಆಫ್ ಫಂಡಮೆಂಟಲ್ ರೈಟ್ಸ್. ನೌ there are 5 fundamental rights are there. 6 fundamental rights are there. There are 6 fundamental rights of Indian Constitution. The article related to them they are mentioned. So the right to equality, article 14 to 18, right to freedom 19 to 22, right to against exploitation, so 23rd to 24, right to freedom of religion 25 to 28, cultural and educational rights 29 to 30, right to constitutional remedy article 32 ಅಂತ. ಸೊ ಇದು ಕನ್ನಡದಲ್ಲಿ ರೈಟ್ ಟು ಈಕ್ವಾಲಿಟಿ, ಸಮಾನತೆಯ ಹಕ್ಕನ್ನು 14ರಿಂದ 18ರ ವಿಧಿಯವರೆಗೂ, ಸ್ವಾತಂತ್ರ್ಯದ ಹಕ್ಕನ್ನು ವಿಧಿ 19ರಿಂದ 22ನೇ ವಿಧಿಯವರೆಗೂ, ಸೊ ಶೋಷಣೆ ವಿರೋಧಿಸುವ ಹಕ್ಕನ್ನು ಅಥವಾ ವಿರುದ್ಧದ ಹಕ್ಕನ್ನು 23ರಿಂದ 24ನೇ ವಿಧಿ ಹೇಳುತ್ತೆ. ಸೊ ಧಾರ್ಮಿಕ ಹಕ್ಕನ್ನು 25ರಿಂದ 28ನೇ ವಿಧಿ ಹೇಳುತ್ತೆ. ಕಲ್ಚರಲ್ ಅಂದರೆ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕನ್ನು 29ರಿಂದ 30 ವಿಧಿ ಹೇಳುತ್ತೆ. ಸೊ ಸಂವಿಧಾನದ ಪರಿಹಾರಾತ್ಮಕ ಹಕ್ಕನ್ನು 32ನೇ ವಿಧಿ ಹೇಳುತ್ತೆ ಅಂತ. ಸೊ ಹೀಗೆ 6 ಮುಖ್ಯ ಪ್ರಮುಖ ಹಕ್ಕುಗಳು ಸಂವಿಧಾನದಲ್ಲಿ ಇರುವುದನ್ನು
ಗಮನಿಸ್ಬೋದು ಅಂತ. So I already said right to property, the Article 30 was not a fundamental right. Why right to property is not a fundamental right? The question rising here, okay, ಯಾಕೆ ಆಸ್ತಿ ಹಕ್ಕನ್ನು ತೆಗೆದುಹಾಕಲಾಗಿದೆ, ಅದು ಮೂಲಭೂತ ಹಕ್ಕಲ್ಲ ಅಂತ. So there are some certain reason are there. The right to property was removed from the constitution. This right was removed from the list of fundamental rights because 44 ಇದು by the 44th amendment 44ನೇ ತಿದ್ದುಪಡಿಯಿಂದ ಇದನ್ನು ರಿಮೂವ್ ಮಾಡಲಾಗಿದೆ. So because if right to property was existence, it is hindrance towards attaining the goals of socialism and redistributions of wealth or equality among the people. It's very difficult task. So everyone claim to property by the government. It is very difficult to provide property in each and everyone. So because of that reason it was removed, and now right to property is existed but not fundamental rights. It is a legal rights in the constitution. So this is a brief summary of fundamental rights in this session. So we'll discuss in the next sections all the articles of fundamental rights in detail. Thank you very much for your participations class. Thank you so much.